ಓಕೆ. ಬ್ಯಾಂಗಲು ಬಂಗಾರಿ ಹೊಡೆದ್ರೆ ಲಗೋರಿ ಸಿನಿಮಾ ಮಾತ್ರ ಫುಲ್ಲು ಸೂಪರ್ ಆಗಿತ್ತು. ಈ ವರ್ಷದಲ್ಲಿ ನೋಡ್ತಾರೆ ಎಳ್ಳೆ ಸಿನಿಮಾ ಅಂದ್ರೆ ಒಂದು ಒಪ್ಪು ಬಿಟ್ರೆ ಎಕ್ಕಾನೆ ನೋಡ್ತಾರೆ ಅಂತ ಒಂದು ಸಿನಿಮಾ ಥಿಯೇಟ್ರಲ್ಲಿ ಒಂದೊಂದು ಫುಲ್ಲು ಸೀನ್ ಸರ್. ಒಬ್ಬ ಹುಡುಗ ಡೇಟ್ ಇದು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಏನೇನು ಮಾಡ್ತಾನೆ, ಅವ್ನು ಕಷ್ಟಕ್ಕೋಸ್ಕರ ಬಂದು ಏನೇನು ಮಾಡ್ತಾನೆ ಸಕ್ಕದ ತೋರ್ಸ ಮಾತ್ರ ಸರ್. ಇವ ಏನ್ರಿ ನಿಮ್ಮ ಅವ ಎಲ್ಲಾ ಕಡೆ ಇವಾಗ ಥಿಯೇಟ್ರ್ ಫುಲ್ ನಿಮ್ದೇ ಅವ ಫುಲ್ಲ ಕೊಟ್ಬಿಟ್ಟಿರ ಮಾತ್ರ. ಒಂದು ಒಳ್ಳೆ ಸಿನಿಮಾ ಹೆಂಗ್ ಹೊಡಿತೀರಾ ಹೆಂಗ್ ಮಾಡ್ತೀರಾ. ಆ ಮಟನ್ ಶಾಪ್ ಅಲ್ಲಿ ಮಗಂತ ಇಟ್ಕೊಂಡು ನಮ್ಗೆ ಕೊಡ್ತಾರಲ್ಲ ಆ ಸೀನ್ಗಳ ಫುಲ್ ಬೇಕಾಗೈತೆ. ಬ್ಲಡ್ ಓಂಕಾರ ಆಡಿದ್ರು, ಒಬ್ಬ ಬಸ್ಸು ರಾಜ ಮುಚ್ಚಿಡ್ತಿದ್ದು ಎಲ್ಲ ಮಸ್ತ್ ತೋರ್ಸವ್ರೆ. ನಾವು ಒಂದ್ ಹೇಳ್ಬೇಕು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಕರ್ನಾಟಕಕ್ಕೆ ಮುದ್ದುರಾಜು, ಶಿವಣ್ಣ ಅವರು ಮುದ್ದಣ್ಣ ಅವರು, ರಾಜ್ ಫಿಲಮ್ ಅಲ್ಲಿ ಅಪ್ಪು ಬಸ್ಸು ಮುದ್ದು ಆಗಿದ್ರು, ಯುವ ಯಕ್ಕ ಸಿನಿಮಾದಲ್ಲಿ ಯುವ ಅವರು ಮುದ್ದು ಆಗವ್ರೆ. ನನ್ನ ಮಗಂದ ಫುಲ್ ಎಲ್ಲ ಸಕ್ಕರೆ ಕೊಟ್ರು. ಟ್ವಿಸ್ಟ್ ಸಕ್ಕರೆ ಎಲ್ಲರೂ ಫ್ಯಾಮಿಲಿ ಡೇಸ್ ಬಂದು ನೋಡುವಂತ ಸಿನಿಮಾ ಕೊಟ್ಟಿರೋದಂದ್ರೆ ಯಕ್ಕ. ರೋಹಿತ್ ಬದುಕಿ ಅವ್ರೆ ಏನ್ ಕೊಟ್ಟಿರೋ ನೀನು ಈ ಆಚೆ ಕಡೆ ಹೊಡಿತಾ ಎಲ್ಲ ಪಟಾಕಿ ಡೈರೆಕ್ಷನ್ ಮಸ್ತಾಗಿ ಮಾಡಿ ರೋಹಿತ್ ಬದುಕಿ ಸೂಪರ್ ಆಗೈತೆ. ಎಲ್ಲ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ, ಭೇದ ಭಾವನೆ ಬೇಡ, ಎಲ್ಲರೂ ನಮ್ಮವ್ರೆ. ಇವಣ್ಣ ನೀನಂತೂ ಸೂಪರ್ ಅಣ್ಣ, ಸಕ್ಕದಾಗಿ ಸಿನಿಮಾ ಸೂಪರ್. ಅಲ್ಲ ಒಂದು ಎಕ್ಕ ಸಿನಿಮಾ ಒಂದು ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡಿ ಫುಲ್ ಪ್ಯಾಕೇಜ್ ಆಫ್ ಮೂವಿ ಹೇಳ್ಬೋದು. ಸೆಂಟಿಮೆಂಟ್ಸ್ ಆಗಲಿ, ಆಕ್ಷನ್ ಸೀಕ್ವೆನ್ಸ್ ಆಗಲಿ, ಅಥವಾ ಲವ್ ಸ್ಟೋರೀಸ್ ಆಗಲಿ, ಟೂ ಶೇಪ್ ಅಲ್ಲಿ ನಾವು ಲವ್ ಸ್ಟೋರಿ ನೋಡ್ತಾ ಇದ್ದೀವಿ ಮೂವಿಯಲ್ಲಿ. ಆದರೆ ಲಾಸ್ಟ್ ಸೀನ್ ಮಾತ್ರ ನನಗಂತೂ ಅಪ್ಪು ಸರ್ನ ನೋಡ್ದಂಗೆ ಆಯಿತು. ಮತ್ತೆ ಅವರು ಒಂದು ಏನಂತಾರೆ ಮೈಯೆಲ್ಲ ಒಂಥರ ಜುಮ್ ಅಂತ ಅನಿಸ್ತು. ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಎಲ್ಲರೂ ಬಂದು ಸಿನಿಮಾ ನೋಡಿ ಸೊ ಎಲ್ಲರೂ ಎಂಟರ್ಟೈನ್ ಆಗ್ತೀರಾ ಅಂತ ಹೇಳ್ತೀನಿ. ಸೊ ಆಲ್ ದ ಬೆಸ್ಟ್ ಎಕ್ಕ ಮೂವಿಗೆ. ಥ್ಯಾಂಕ್ ಯು.